ಬೂಡಾ ಕೇಸ್ನಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದರ ಭವಿಷ್ಯ ಒಂದು ಕಡೆ ಕಾನೂನಿನಲ್ಲಿ ನಿರ್ಣಯ ಆಗ್ತಾ ಇದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಸುದೀರ್ಘವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಹೋರಾಟ. ಈಗಾಗಲೇ ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ ರಾಜಭವನವನ್ನ ತಲುಪಿದೆ. ಇವತ್ತು ನಾವು ರಾಜಭವನ್ಗೆ ರಾಜ್ಯಪಾಲರನ್ನ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ. ಮೊದಲು ತಮಗೆ ನಾನು ಸ್ಪಷ್ಟಪಡಿಸಲಿಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ, ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜಭವನ್ ಚಲೋ ಹೊಂದ್ಕೊಂಡಿಲ್ಲ. ಈಗಾಗಲೇ ಆ ವಿಚಾರ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಇದಕ್ಕೆ ಅದರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ. ಏನು ಅವರು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ. ನಮ್ಮ ಜೊತೆಗೆ ಸಚಿವರಾದಂತಹ ಮಹದೇವಪ್ಪ ಅವರಿದ್ದಾರೆ. ಸರ್, ಇವತ್ತು ರಾಜಭವನ ಚಲೋ ಹೋಗ್ತಾ ಇದ್ದೀರಿ, ರಾಜ್ಯಪಾಲರಿಗೆ ತಮ್ಮ ಹಕ್ಕೊತ್ತಾಯ ಏನು? ಈಗ ನಮ್ದು ಹಕ್ಕು ಒತ್ತಾಯ ಏನಿದೆ, ಲೋಕಾಯುಕ್ತ ಇತರ ತನಿಖಾ ಸಂಸ್ಥೆಗಳು ತಿಂಗಳು ವರ್ಷಗಟ್ಟೆಯಿಂದ ಕುಮಾರಸ್ವಾಮಿ ಅವರು, ನಿರಾಣಿಯವರು, ಜೊಲ್ಲೆ ಅವರು, ಜನಾರ್ದನ್ ರೆಡ್ಡಿರು ಇತರರ ಮೇಲೆ ತನಿಖೆಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅವುಗಳನ್ನ ಹಾಗೆ ಇಟ್ಕೊಂಡು ತನಿಖೆನೇ ಮಾಡದೇ ಇರತಕ್ಕಂತ ಒಂದು ವಿಶ್ವನೇ ಇಲ್ಲದೆ ಇರತಕ್ಕಂತ ಮೂಢ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದೆ ತಕ್ಷಣನೇ ಇವತ್ತು ಕಂಪ್ಲೇಂಟ್ ಕೊಡ್ತಾರೆ, ಸಾಯಂಕಾಲ ಅವರಿಗೆ ಸೋಕಾಸ್ ನೋಟಿಸ್ ಕೊಡ್ತಾರೆ. ಅಂದ್ರೆ ಈ ಒಂದು ರಾಜ್ಯಪಾಲರ ಸಂವಿಧಾನಿಕ ಕರ್ತವ್ಯ ನಮಗೆ ದಿಗ್ಭ್ರಮೆ ಮೂಡಿಸಿದೆ. ಅದಕ್ಕೆ ಲೋಕಾಯುಕ್ತ ಸಂಸ್ಥೆಗಳು, ಎನ್ಕ್ವೈರಿ ಸಂಸ್ಥೆಗಳು ಎನ್ಕ್ವೈರಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡದೆ ಹಾಗೆ ಇಟ್ಕೊಂಡಿದಾರಲ್ಲ. ಇದು ನೋಡಿದಾಗ ಅಂದ್ರೆ ಸೆಲೆಕ್ಟಿವ್ ಮ್ಯಾನರ್ನಲ್ಲಿ ನಮ್ಮ ಸರ್ಕಾರನ, ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಸಿರಿಸಿ ಒಂದು ಸಂವೈಧಾನಿಕವಾಗಿ ಚುನಾಯಿತಕ್ಕಂಥ ಸರ್ಕಾರದ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ಈ ಒಂದರಿಂದ ನಾವು ರಾಷ್ಟ್ರಪತಿಗಳ ಮೂಲಕ ರಾಜಭವನವನ್ನ ಚಲೋ ಮಾಡಿ ಒತ್ತಾಯ ಮಾಡ್ತಾ ಇದ್ವಿ. ಯಾವ ತನಿಖೆ ಸಂಸ್ಥೆಗಳು ಕೇಳಿದೆ ಅವ್ರಿಗೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ನೀವು ಕ್ಯಾಬಿನೆಟ್ ನಲ್ಲೂ ಕೂಡ ಸಲಹಾ ನಿರ್ಣಯವನ್ನು ತಗೊಂಡ್ರಿ, ಪೆಂಡಿಂಗ್ ಇರೋದನ್ನ ಇತ್ಯರ್ಥ ಮಾಡಿ ಅಂತ. ಅವಾಗ್ಲೂ ಕೂಡ ರಾಜ್ಯಪಾಲರು ಏನು ಕನ್ಸಿಡರ್ ಮಾಡಲಿಲ್ಲ. ಸೊ ಈಗ ಈ ಹೋರಾಟದಿಂದ ಅದು ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಸುತ್ತೆ, ನಿಮ್ಗೆ ವಿಶ್ವಾಸ ಇದೆಯಾ? ಹೋರಾಟ ಇದ್ದೇ ಇದೆ, ಕಾನೂನು ಮತ್ತು ಸಂವಿಧಾನ ಪ್ರಕಾರ ನಡೀಬೇಕು, ಅದನ್ನ ಬಿಟ್ಟು ನಡೆಯಕ್ಕಾಗಲ್ಲ. ಹ್ಯಾವ್ ಟು ಒಬೇ ಫಂಕ್ಷನ್ ಇನ್ ಅಕಾರ್ಡಿಂಗ್ ಟು ದಿ ಪ್ರಾವಿಷನ್ಸ್ ಆಫ್ ದ ಲಾ ಆಸ್ ವೆಲ್ ದಿ ಕಾನ್ಸ್ಟಿಟ್ಯೂಷನ್. ಕ್ಯಾಬಿನೆಟ್ ನಿರ್ಣಯಗಳನ್ನ ಅಷ್ಟು ಈಸಿಯಾಗಿ ರಾಜ್ಯಪಾಲರು ತಿರಸ್ಕಾರ ಮಾಡಂಗಿರ್ಲಿಲ್ಲ. ಆದ್ರೂ ನಿಮ್ ನಿರ್ಣಯನ ಅವ್ರು ತಗೊಳ್ಳದೇ ಇರೋದು ನೋಡಿದ್ರೆ ಇಂಟೆನ್ಷನಲಿ ಆಗ್ತಾ ಇದೆ. ಈ ಮೇಲ್ನೋಟಕ್ಕೆ ಇದೆಲ್ಲ ಹಾಗೆ ಕಾಣಿಸ್ತಾ ಇದೆಯಲ್ಲ, ಹಾಗಾಗಿ ನಾವು ಬೇರೆ ಮಾರ್ಗ ಇಲ್ಲದೇ ಪ್ರಜಾಸತ್ತಾತ್ಮಕವಾಗಿ ಈ ಘಟನೆ ಮಾಡ್ತಿದ್ವಿ. ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕಲ್ಲ ಸರ್, ರಾಜ್ಯಪಾಲರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಅದನ್ನೆಲ್ಲ ಚರ್ಚೆ ಮಾಡ್ತೀವಿ. ಈಗ ಈ ಸಂಘರ್ಷ ಶುರುವಾಗುತ್ತೆ, ಈ ಸಂಘರ್ಷ ಇನ್ನಷ್ಟು ತೀವ್ರ ಆಗೋ ತರ ಕಾಣ್ತಿದೆ. ಯಾಕಂದ್ರೆ ಬಿಲ್ಗಳನ್ನ ವಾಪಸ್ ಕಳಿಸ್ತಾರೆ ನೀವು ಪ್ರತಿಭಟನೆ ಮಾಡಿದ್ಮೇಲೆ. ಸೊ ಇದು ಇನ್ನೂ ತಿಕ್ಕಾಟ ಜಾಸ್ತಿ ಆಗೋ ತರ ಇದೆ. ಇದೆಲ್ಲ ಪಾರ್ಟಿ ಫೋರಂ ಅಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಕೋರ್ಸ್ ಆಫ್ ಅವರ್ ಆಕ್ಷನ್ ವಿಲ್ ವರ್ಕ್ಔಟ್. ಇದಿಷ್ಟು ಸಚಿವ ಮಹದೇವಪ್ಪ ಅವರು. ಮತ್ತೆ ಈಗೆಲ್ಲ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಾ ಇದ್ದಾರೆ. ಅಲ್ಲಿ ಹಕ್ಕೊತ್ತಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡೋರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.